यशोदयङ्गमं दशदिशासुरिमरं मेकादशोज्ज्वलं मेकनाथेश्वरं प्रस्तुदिवशङ्करं रणकजनकिङ्करं. ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು ಶ್ರೀ ದುರ್ಗಾದೇವಿ ದೇವಸ್ಥಾನ ಅವರು ಕೂಡ ನಂತರದಲ್ಲಿ ನಮ್ಮೊಟ್ಟಿಗೆ ಆಶೀರ್ವಚನ ನೀಡಲಿದ್ದಾರೆ ಅಂತ ಹೇಳ್ತಾ, ಮುಖ್ಯವಾಗಿ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಭಾಗ್ಯಾತ್ಮಕಂ ರಕ್ಷಕಂ ಮಿಹಿಷಂ ಸೂರ್ಯೇಶಂ ಭೂಷೇಶಂ ಪಾರೇಶಂ ನಾಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾಚಂ ಮಹಾಹರೇಶ ವರ್ಷ ಪ್ರವರ್ಷಂ ಸುತೀಶಂ ನಮೋ ಹರಾಯ ಸರಹರಾಯ ಪುರಹರಾಯ ರುದ್ರಾಯ ಭದ್ರಾಯ ಶ್ರೀಮಲ್ಲಿಕಾರ್ಜುನ ಮುಚ್ಚೈನಿಪುರಮರ ಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅವನಲಿಂಗೇಶ್ವರ ಭಾವಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರ ಪರಮಕೃಷ್ಣೇಶ್ವರಂ ಕ್ರಾದೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಢಂ ಢಂ ಢಡಂ ಢಂ ಢಡಂ ಢಂ ಢಡಂ ಢಂ ಢಡಕ್ಕಾಯ ಜನಾಯ ಧನವ ತಾಂಡವ ಡಂಭರ್ ತದ್ದಿಮ್ಮಿ ತಕದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಗಮ ನವಂಬರ ಓಂಕಾರ ಬಿಂಕಾರ ಶೇಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರ ಋಗ್ವೇದ ಮಾಧ್ಯಮ್ಯ ದುರ್ವೇದ ವೇದ್ಯಂ ಸಾಮಪ್ರದೀತಂ ಅತರ್ಕ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ಶುದ್ಧಂ ಭವಂತೈಕ ಸೂತ್ರ ವಿಬುದ್ಧಂ ಸುಚಿತ್ರಂ ಯಕಾರಂ ಮಕಾರಂ ಶಿಕಾರಂ ಮಕಾರಂ ಯಕಾರಂ ನಿರಾಕಾರ ಸಾಕಾರ ಸಾಲು ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಟ್ಟಾಟಃ ಜಟಾದೂಟಳಂಗೈತ ಗಂಧಾ ಸುಚಿತ್ತು ಜ್ವಲದ್ರುದ್ರಮಿತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶಭಾಷಂ ಮಹಾಕಾಣಲಿಂಗಂ ಮಹಾವರ್ತೃವರ್ಣ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥರ ಕ್ಷೇತ್ರವರಪರಂ ಜ್ಯೋತಿಂ ಧರ್ಮಸ್ಥರ ಕ್ಷೇತ್ರವರಪರಂ ಜ್ಯೋತಿಂ. ಬಹಳ ಖುಷಿ ಆಗುತ್ತೆ ನಮಗೆಲ್ಲ. ಯಾಕಂದರೆ ಮಂಜುನಾಥ್ ಅವರು ಕಳೆದ ಕೊರೋನಾ ಅವಧಿಯಿಂದ ಇಲ್ಲಿವರೆಗೂ ಅವರ ಸಹೋದರರ ಸಹಕಾರದಲ್ಲಿ ನಮ್ಮ ಆನೆಗುಂದಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಸರ್ಕಾರಿ ಶಾಲೆಗೆ ಅವರು ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾರೆ. ಜೊತೆಗೆ ಕೊರೋನಾ ಟೈಮ್ನಲ್ಲಿ ಮನೆ ಮನೆಗೂ ತೆರಳಿ ರೇಷನ್ ಕಿಟ್ಟನ್ನು ಕೊಡ್ತಾರೆ. ಇವೆಲ್ಲರಿಗೂ ಯಾಕೆ ಮಾಡ್ತಾರಂದರೆ, ಯಾರಲ್ಲಿ ಮನುಷ್ಯತ್ವ ಇರುತ್ತೋ, ಯಾರು ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತಾರೋ ಅವ್ರಿಗೆ ಮಾತ್ರ ಈ ಬುದ್ಧಿ ಬರುತ್ತೆ.
ಗಾಲಿ ಜನಾರ್ದನ್ ರೆಡ್ಡಿ ಇದ್ದಾರೆ. ಅವರು ತಮ್ಮ ತಾಯಿ ಹೆಸರಿನಲ್ಲಿ ಚಾರಿಟಿಯನ್ನು ಆರಂಭ ಮಾಡಿ ಬಳ್ಳಾರಿ ನಗರದಿಂದ ಹಿಡಿದು ಇವತ್ತು ನಾಡಿನಾದ್ಯಂತ ಅನೇಕ ದಾನಗಳನ್ನು ಕೊಡ್ತಾರೆ. ಆ ಮೂಲಕ ಆ ದೇವರವರಿಗೆ ಪುಣ್ಯವನ್ನು ಕಲ್ಪಿಸಿ ಇವತ್ತು ರಾಜಕೀಯ ಮರುಜೀವನ ಕೊಟ್ಟಿದ್ದಾರೆ. ಇಂತಹ ಅನೇಕ ಕೆಲಸವನ್ನು ಯಾರು ಮಾಡ್ತಾರೋ, ಪುಣ್ಯದ ಕೆಲಸವನ್ನು ಯಾರು ಮಾಡ್ತಾರೋ ಅವರಿಗೆ ದೇವರು ಸೂಕ್ತ ಮಾರ್ಗವನ್ನು ತೋರಿಸ್ತಾನೆ. ಅವ್ರು ಏನೇ ತಪ್ಪು ಮಾಡಲಿ ಕ್ಷಮೆ ನೀಡಿ ಅತ್ಯುತ್ತಮವಾದಂತಹ ಸನ್ಮಾನವನ್ನು ಕೊಡ್ತಾನೆ ಅನ್ನೋದು ನಾವು ಕಂಡುಕೊಂಡಿದ್ದೀವಿ. ನಮ್ಮ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ, ವೇದಗಳಲ್ಲಿ, ನಮ್ಮ ಹಿರಿಯರ ಜೀವನದಲ್ಲಿ ಇವು ನೋಡಿದ್ದೀವಿ. ಅಂತಹ ಕಾರ್ಯವನ್ನು ಇವತ್ತು ನಮ್ಮ ಮಂಜುನಾಥ್ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ಅವರ ಕಾರ್ಯಕ್ಕೆ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅವರಿಗೆ ಅತ್ಯುತ್ತಮವಾದ ಸ್ಥಾನಗಳು ಲಭಿಸಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸೋ ಮುಂಚೆ ಇವತ್ತು ನನ್ನನ್ನು ವೇದಿಕೆಗೆ ಕರೆದು ನಿಮ್ಮೆಲ್ಲರ ಮಧ್ಯೆ ನಿಂತ್ಕೊಂಡು ಈ ನೋಟ್ ಪುಸ್ತಕ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಶಾಸಕರೊಂದಿಗೆ, ಪೂಜ್ಯರೊಂದಿಗೆ, ನಮ್ಮ ರಾಜ್ಯಮನೆತನದ ಕುಟುಂಬದವರೊಂದಿಗೆ ಎಲ್ಲ ಗಣ್ಯ ಸಂಗಾತಿಗಳ ಜೊತೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಂಜುನಾಥ್ ಕಲಾಲ್ ಕುಟುಂಬಕ್ಕೆ ಅಭಿನಂದಿಸ್ತೀನಿ. ಇನ್ನೊಂದು ಅಂದರೆ ನಾನು ಸ್ವಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಈ ಶಾಲೆಗೆ ನಮ್ಮ ಉದಯವಾಣಿ ಪತ್ರಿಕೆಯವರು ಸ್ಪಾನ್ಸರ್ ಮಾಡಿ ಬೇರೆ ಬೇರೆ ದಾನಿಗಳಿಂದ ನಾವು ಈ SSLC ಮಕ್ಕಳಿಗೆ ಅವರಿಗೆ ದಿನಪತ್ರಿಕೆಯನ್ನು ಓದ್ತಕ್ಕಂಥ ಹವ್ಯಾಸ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪತ್ರಿಕೆಯವರು SSLC ಮಕ್ಕಳಿಗೆ ಶಿಕ್ಷಣ ಮಾರ್ಗದರ್ಶಿ ಅಂತಕ್ಕಂಥ ಒಂದು ಕಾಲಮನ್ನು ಕೊಡ್ತಾರೆ. ಒಂದು ಪೇಜ್ನಲ್ಲಿ ಪ್ರತಿದಿನ ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ, ಹಿಂದಿ ಹೀಗೆ ಅನೇಕ ವಿಷಯಗಳ ಬಗ್ಗೆ ಪರೀಕ್ಷೆಗಾಗಿ ಏನು ವಿಷಯಗಳು ಬರ್ತಾವೋ, ಏನು ಪ್ರಶ್ನೆಗಳು ಬರ್ತಾವೋ ಅವುಗಳನ್ನು ಬಿಡಿಸಿ ಅವುಗಳನ್ನು ನಿಮ್ಗೆ ಕೊಟ್ಟಿರ್ತಾರೆ. ಕಳೆದ ವರ್ಷ ಇಲ್ಲಿ ನಾವು ಒಂದು ವಿಜಯಕುಮಾರ್ ಸರ್ ಅವರು ಅವ್ರ ಸಮ ಹೇಳ್ತಿರೋದು, ಅವ್ರ ಕಾಟಿಗೆಲ್ಲ ಬರಬೇಕಾದ್ರೆ ಗಂಗಾವತಿಯಲ್ಲಿ ಇಳಿದು ಆ ಬಂಡಲ ಅಂತ ಹೇಳಿ ವ್ಯವಸ್ಥೆ ಮಾಡಿದ್ದೀವಿ. ರಾಜ್ಯ ಸರ್ಕಾರದವರು ಜಿಲ್ಲಾ ಪಂಚಾಯತ್ CEO ಮುಖಾಂತರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿ PDOಗಳಿಗೂ ಒಂದು ಆರ್ಡರ್ ಮಾಡಿದ್ದಾರೆ. ಶಿಕ್ಷಣಕ್ಕಾಗಿ SSLC ಫಲಿತಾಂಶವನ್ನು ಹೆಚ್ಚು ಮಾಡಲು ಉದಯವಾಣಿಯವರು ಮಾಡಿರ್ತಕ್ಕಂಥ ಕಾರ್ಯ ಅಭಿನಂದನೀಯ. ನೀವು ಮಕ್ಕಳಿಗೆ ಅವನು ಉಚಿತವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದಾಗ ಸ್ಥಳೀಯ ಗ್ರಾಮ ಪಂಚಾಯತಿಯವರು ಆನೆಗುಂದಿಯ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆಗೆ ಬಹಳ, ಯಾಕಂದ್ರೆ ಕಷ್ಟ ಅಂಬುದು ಅದು ದೊಡ್ಡದಲ್ಲ. ಯಾಕಂದ್ರೆ ಭೂಮಿ ಮೇಲೆ ಬರ್ಬೇಕಾದ್ರೆ ನಾವು ಯಾರು ಏನು ತಂದಿಲ್ಲ ಅಂದ್ಮೇಲೆ ಕಷ್ಟ ಎಲ್ಲಿ ಬರ್ತೇವೆ. ನಾವೆಲ್ಲ ನೋಡ್ರೆ ನಾವೆಲ್ಲ ನಮ್ಮದೇ ಆದಂತ ಒಂದು ಶಿಸ್ತನ್ನ ಕಲ್ತ್ರೆ ಏನೂ ಆಗಲ್ಲ. ಯಾವುದೂ ಕಷ್ಟ ದೊಡ್ಡಲ್ಲ. ಎಲ್ಲವನ್ನ ಬಿಟ್ಟಿರ್ಬೇಕು. ಯಾವುದು ಕಷ್ಟ ಇದೆ, ಆರಾಮಾಗಿ ಊಟ ಮಾಡ್ತಾ ಇದ್ವಿ, ನಿದ್ದೆ ಬರ್ತಾ ಇದೆ. ಈ ನಮಗೆ ಈ ನಿಸರ್ಗ ಎಲ್ಲವನ್ನ ನಮಗೆ ಕೊಟ್ಟಿದೆ ಅಂದ್ರೆ ಕಷ್ಟ ಎಲ್ಲಿದೆ, ನಮಗೆ ಏನು ಕೊರತೆ ಇದೆ ಅದನ್ನು ಪಡ್ಕೊಳ್ಳೋಕೆ ನಮ್ಗೆ ಎಲ್ಲಾ ರೀತಿಯಿಂದ ಅವಕಾಶ ಇದೆ. ನಾವು ಅವಕಾಶ ಆಗ್ಬೇಕು. ನಾವೆಲ್ಲ ಪಡ್ಕೊಳ್ಳೋದಾಗಿ ನಾವು ಹೋದಾಗ ಮಾತ್ರ ನಮಗೆ ಸಿಗುತ್ತೆ. ಯಾಕಂದ್ರೆ ನಮಗೆ ನಾವು ಹೃದಯ ನಮ್ಗೆ ಎಲ್ಲಿಂದ ಬರುತ್ತೆ, ಯಾವುದು ಬರಲ್ಲ, ಯಾವ ಸ್ಥಾನಮಾನಗಳು ಬರಲ್ಲ, ಯಾವ ಉದ್ಯೋಗ ಬರಲ್ಲ. ನಾವು ನಮ್ಮ ಬಡತನ ಅಂತ ನಾವೇನು ವಿಚಾರ ಮಾಡ್ತಾ ಇದ್ವಿ, ಯಾರು ಹುಟ್ಟುತ್ತ ಶ್ರೀಮಂತರಲ್ಲ, ನಾವು ಬೆಳೀತಾ ಶ್ರೀಮಂತರಾಗುವಂತ ಹಾದಿಗಳು ಬಹಳ ಇವೆ. ಅದಕ್ಕಾಗಿ ನಾನು ಈ ವಿಶೇಷವಾದ ಈ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ತಾ ಬಂದಿದ್ದೇನೆ. ಒಂದು ವಿಚಾರ ಮಾಡಿ 1 ವರ್ಷ, 2 ವರ್ಷ, 3 ವರ್ಷ ಏನಾದ್ರು ಅಲ್ಪ ಸ್ವಲ್ಪ ಮಾಡುವ ಉದ್ದೇಶಗಳು ಬೇರೆ ಇದ್ರೆ ಮಾತ್ರ ಮಾಡಬಹುದು. ಆದರೆ ಸತತ ವರ್ಷ 12 ವರ್ಷ ಮಾಡ್ತಾ ಬಂದಿದ್ದೇನೆ. ಯಾವ ಉದ್ದೇಶವೂ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವನ್ ಯಾರವ ಎಂದೆಲಸಯ್ಯ, ಇವ ನಮ್ಮವ ಎಂದೆಲಸಯ್ಯ ಕೂಡಲ ಸಂಗಮ ದೇವ. ಯಾಕಂದ್ರೆ ನಮ್ಮ ಮನೆಯ ಮಗನಿಂದೆಲಸಯ್ಯ ಅಂದ್ರೆ ಭಗವಂತ ಇವನು ಯಾರು ಅನ್ಬಾರ್ದು, ಇವನು ನಮ್ಮವನನ್ಬೇಕು. ಆ ತರ ಬದುಕಬೇಕಾಗಿ ಈ ಸಮಾಜದಲ್ಲಿ ನಮ್ಮ ಒಳ್ಳೆಯದಾಗಿಯಿಂದ ಒಳ್ಳೆಯ ರೀತಿಯಿಂದ ಹೋದ್ರೆ ಕಷ್ಟ ಬರುತ್ತಂತಾರೆ. ಆದ್ರೆ ಆ ಕಷ್ಟನ ನಿಭಾಯಿಸುವಂತ ಶಕ್ತಿ ಪರಮಾತ್ಮ ಕೊಟ್ಟಿರ್ತಾರೆ. ಅದಕ್ಕಾಗಿ ಒಳ್ಳೆಯವರು ಕಷ್ಟವೂ ಬರುತ್ತೆ, ಎಲ್ಲ ರೀತಿಯಿಂದ ಅಡೆತಡೆಗಳು, ಅವಮಾನಗಳು ಎಲ್ಲ ಸಹಜವಾಗಿವೆ. ಅದಕ್ಕೆ ಆ ಭಗವಂತ ನನಗೊಂದು ಶಕ್ತಿ ಕೊಟ್ಟಿದ್ದಾರೆ ನಿಜವಾಗಿ. ಯಾಕಂದ್ರೆ ನನ್ನ ಕುಟುಂಬ ಹೇಗಿದೆ ಅಂದ್ರೆ ಒಂಥರ ಹಾಲು ಜೀವನ ಕುಟುಂಬ ಇದ್ದೇವೆ. 4 ಜನ ಸಹೋದರರು ಮತ್ತು ನನ್ನ ಸಹೋದರಿ, ನನ್ನ ತಾಯಿ ಎಲ್ಲ ನಮ್ಮ ಅಜ್ಜಿ ಇದ್ದಾರೆ. ಎಲ್ಲರೂ ಸಹ ಇತರ ಸೇವೆ ಮಾಡಲಿಕ್ಕೆ ಎಷ್ಟು ಉತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೀರಲ್ಲ. ಈ ಸಲ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ, SSLC ಇದೇ ಶಾಲೆಯಲ್ಲಿ ಆಗಿದೆ. ನಾನು ಆಶ್ಚರ್ಯ ಓದಿದ್ದೀನಿ. ಪ್ರತಿ ವರ್ಷವೂ ನೀವು ಮಾತು ಯಾಕೆ ಹೇಳ್ತಾ ಇದ್ದೀರಂದ್ರೆ ನನಗೆ ಒಂದು ಹೊತ್ತಿನ ಒಂದರ ಕಷ್ಟವನ್ನು ನಮ್ಮ ತಂದೆಯವರಿಗೆ ನಮಗಿತ್ತು. ಆದರೆ ಪರಿಸ್ಥಿತಿ ಆ ಭಗವಂತ ನಮ್ಮ ತಂದೆಯವರು ಸಹ
ಅವರು ಒಳ್ಳೆಯ ಭಾವನೆಯಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದೇ ಮಾಡಿದ್ದಾರೆ. ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಅಧ್ಯಕ್ಷರಾಗಿದ್ದು ಅವ್ರಿಗಾಗಿ ಏನು ಮಾಡಿಲ್ಲ. ಅದೇ ರೀತಿ ಅವ್ರು ಬಂದಿರೋದಂದ್ರೆ ಅವ್ರು ಯಾವ ರೀತಿ ಬಂದಿರೋ ಅದೇ ನಮಗೆ ಅವ್ರ ಆಶೀರ್ವಾದ ನಮಗಿದೆ. ಯಾಕಂದ್ರೆ ಪರಮಾತ್ಮ ಭಗವಂತ ನಮ್ಮ ತಂದೆಯೂ ಸಹ ನಿಜವಾಗ್ಲೂ ಅಷ್ಟು ನಮಗೆ ಬಹಳ ನಮ್ಗೆ ಏನಿದ್ರು ಅಂದ್ರೆ ಮಕ್ಕಳೇ ನಿಮಗೆ ನನ್ನ ಆಸ್ತಿ ಏನು ಮಾಡಿಲ್ಲ, ನೀವೇ ನನ್ನ ಆಸ್ತಿ ಆಗ್ಬೇಕಂತ ಇತ್ತು. ಅದು ನಿಜವಾಗ್ಲೂ ಇಲ್ಲ. ಆದ್ರೆ ನಾವು ಆಸ್ತಿ ಆಗಿದ್ದೀವಿ. ಒಟ್ಟಾಗಿದ್ದೀವಿ, ಎಲ್ಲರೂ ಸಮಾನ ಪಡ್ತೀವಿ, ದುಡಿತೀವಿ. ನಮ್ಮ ಸಮಾಜಕ್ಕೆ ನಾವು ಏನ್ ಕೊಡಬೇಕು, ಸತತ ನಮ್ಮ ಜೀವ ನಾವು ಏನಾದರೂ ಕೊಡಲೇಬೇಕಂತ ನಿರ್ಣಯ ಮಾಡಿಬಿಡ್ತೀವಿ, ಅದು ಮಾಡ್ತಾನೆ ಇರ್ತೀವಿ. ಮತ್ತು ನೀವು ಸಹ ಪಾಲಕರಿಗೆ, ನಿಮ್ಮ ಮನೆಗೆ ಮಕ್ಕಳಾಗಿ, ಊರಿಗೆ ಒಳ್ಳೆಯ ಪ್ರಜೆಯಾಗಿ, ನಮ್ಮ ದೇಶದ ಪ್ರಜೆಗಳಾಗಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಸಹ ನಮ್ದು ಅಂತ ಬಂದಾಗ ಇದು ಯಾವುದು ಬರಲ್ಲ. ಯಾವ ಜಾತಿ ಇಲ್ಲ, ಯಾವ ಧರ್ಮವೂ ಇಲ್ಲ. ನಮ್ಮ ಆತ್ಮಧರ್ಮ ಇದು ಸರಿ ಅನಿಸಿದ್ರೆ ಸರಿ, ತಪ್ಪನಿಸಿದ್ರೆ ತಪ್ಪು. ನಮ್ಮ ಆತ್ಮವನ್ನು ನಾವು ಆಲೋಚನೆ ಮಾಡ್ತಾ ನಮ್ಮ ಕಾರ್ಯ ಮಾಡಬೇಕು. ಈಗ ಗುರುಗಳು ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಷ್ಟು ಉತ್ತೀರ್ಣರಾದರೂ ಅವರಿಗೆ ಖುಷಿ ಬರಲ್ಲ. ಈ ಶಾಲೆಯಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಒಂದು ಸ್ಥಾನಕ್ಕೆ ಹೋದ್ರೆ ಅವ್ರಿಗೆ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ ನನಗೂ ಸ್ವಲ್ಪ ಬೇಜಾರಾಯಿತು. ನಮ್ಮ ವಿಜಯಕುಮಾರ್ ಸರ್ ಹೇಳಿದ್ರು, ನಮ್ಮ ಶಾಲೆಯಲ್ಲಿ ಬಹಳ ಅಂಕಗಳು ಕಂಡುಬಿಟ್ಟು ಈ ಸರಿ ನಮ್ಮ ರಿಸಲ್ಟ್ ಎಲ್ಲ ಫೇಲ್ ಆಯ್ತು ನೋಡ್ರಿ ಅಂತ ಬಹಳ ನನಗೂ ಸ್ವಲ್ಪ ಬೇಜಾರಾಯ್ತು. ಯಾಕಪ್ಪ ಅಂದ್ರೆ ನಿಮಗೆ ಏನ್ ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ನಿಮಗಂತೂ ಸಮಸ್ಯೆ ಅಂತೂ ಈಗ ಏನಿಲ್ಲ, ಅವಾಗಂತೂ ಬಹಳ ಸಮಸ್ಯೆ ಇತ್ತು. ಊಟ ಇದ್ದಿಲ್ಲ, ಶಾಲೆಯಲ್ಲಿ ಸಹ ಊಟ ಇದ್ದಿಲ್ಲ, ಈ ತರ ದಾನಿಗಳು ಸಹ ಇದ್ದಿಲ್ಲ, ಬುಕ್ಸ್ ಕೊಡಿಸೋರು, ಯಾವುದೇ ರೀತಿ ವ್ಯವಸ್ಥೆ ಮಾಡೋದು ಇದ್ದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ದಾಟಿ ಕೇವಲ SSLC ಮಾತ್ರ, ಅಂದ್ರೆ 58% ಅಂದ್ರೆ ಬಹಳ ಪರ್ಸೆಂಟೇಜ್ ಮಾಡಿಲ್ಲ. ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ, ಜ್ಞಾನ ಅವಶ್ಯಕತೆ ಇದೆ. ನಾವು ಸಮಾಜದಲ್ಲಿ ಬದುಕಬೇಕಾದಂತ ಅನಿವಾರ್ಯತೆ ಇದೆ. ಜೀವ ಇರುವುದು ಬದುಕಬೇಕು, ಜ್ಞಾನದಿಂದ ಬದುಕಬೇಕು. ಈ ಸಮಾಜದಲ್ಲಿ ಅಂಕಗಳೇ ನಿಮಗೆ ಮುಖ್ಯ ಅಲ್ಲ, ನೀವು ಜ್ಞಾನವಂತರಾಗಿ ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜದಲ್ಲಿ ಒಂದು ಭಾವನೆ ಹೇಗಿರ್ಬೇಕಂದ್ರೆ ಸಹೋದರತ್ವ ಭಾವನೆ, ಸಹೋದರಿ ಭಾವನೆ, ಸಹೋದರತ್ವ ಭಾವನೆ, ಒಂದೇ ಭಾವನೆ, ನಾವೆಲ್ಲರೂ ಒಂದೇ ಒಬ್ಬ ಭಾವನೆಯಿಂದ ಈ ಶಾಲೆ ನೋಡಿ ಪ್ರಾಣ ಹೋಗುತ್ತಾ ಗೊತ್ತಿಲ್ಲ, ಇಲ್ಲಿ ಏನೂ ತಂದಿಲ್ಲ, ಏನೂ ಇರುವುದಿಲ್ಲ. ಪರಮಾತ್ಮ ನಮಗೆ ಜೀವ ಕೊಟ್ಟು ಕಲಿಸಿದ್ದಾರೆ. ಆ ಜೀವ ಹೋಗೋದ್ರೊಳಗಡೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ನಮ್ಮ ಸಮಾಜಕ್ಕೆ ಭಗವಂತನ ನಿರ್ಣಯ ಇದೆಯಲ್ಲ, ಇರುವುದರೊಳಗೆ ಯಾವುದು ದೊಡ್ಡಲ್ಲ. ಭಗವಂತನ ನಿರ್ಣಯ ಅಂತೆ ನಾನು ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದರಿಂದ ಯಾಕಂದ್ರೆ ಭತ್ತ ಬೆಳೆಯಬೇಕಾದ್ರೆ ಯಾರು ಸಹ ಗಿಂಟಲ್ ತಗೊಂಡು ಮಾಡಲ್ಲ. ಅದು ಎಷ್ಟಾಗ್ಬೇಕು ಅಷ್ಟಾಗಿದ್ರೆ ಗಿಂಟಲ್ ಪರಮಾತ್ಮ ಕೊಡ್ತಾರೆ. ಅದೇ ರೀತಿಯಾಗಿ ನೈಸರ್ಗಿಕ ನಮಗೆ ನಿಸರ್ಗ ಎಲ್ಲಾ ರೀತಿಯಿಂದ ತೋರಿಸ್ತಾ ಇದೆ. ಏನ್ ಕೊಡ್ತೀಯ ಸ್ವಲ್ಪ ಕೊಡ್ತೇನೆ, ಏನ್ ಕೊಟ್ಟರು ಸ್ವಲ್ಪ ಕೊಡ್ತೇನೆ, ಎಲ್ಲ ಕೊಡ್ತಾ ಇಲ್ಲ. ಆದ್ರೆ ಕೊಡೋದು ಕಲಿಬೇಕು. ಯಾಕಂದ್ರೆ ಕೊಡೋದ್ರ ಬಗ್ಗೆ ವಿಚಾರ ಮಾಡಬೇಡ. ಅವ್ರಿಗೆ ಕೊಡ್ತಾರೆ, ಏನ್ ಕೊಡ್ತಾರೆ, ಯಾವ ರೀತಿ ಮಾಡ್ತಾರೆ, ಕೊಡೋಕೆ ಭಗವಂತ ನಮ್ಮ ನಿರ್ಣಯಗಳು ಅವನು ಕೊಡ್ತಾನೆ. ಯಾಕಂದ್ರೆ ಮೊನ್ನೆ ಒಬ್ಬರು ನೋಡಿದ್ರೆ ಟಿವಿಯಲ್ಲಿ ಒಬ್ಬನು ಕಳ್ಳತನ ಮಾಡಿ ದಾನ ಮಾಡ್ತಾ ಇದ್ದಾರೆ. ಈಗ ಏನ್ ಮಾಡಕ್ಕಾಗಲ್ಲ, ಅವ್ನು ಕಳ್ಳತನ ಮಾಡಿ ದಾನ ಮಾಡ್ತಾರೆ ಅಂದ್ರೆ ಯಾವ ಸರಿ ಯಾವ ತಪ್ಪು. ಅವ್ನು ದಾನ ಮಾಡ್ತಾ ಇದ್ದಾನೆ, ಅದಕ್ಕೂ ನಾವು ಗೌರವ ಕೊಡಲೇಬೇಕಾಗುತ್ತೆ. ಅದಕ್ಕಾಗಿ ಈ ಸಮಾಜದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದೇ ನಾನು ಮಾತಾಡ್ತೀನಿ. ಈ ಬಹುಶಃ ಬಹಳ ಪರಮಾತ್ಮ ನಮಗೆ ಜೀವ ಕೊಟ್ಟು ಕಳಿಸಿದ್ದಾರೆ. ಜೀವನ ನಾವೇ ಉಳಿಸ್ಕೊಳ್ಬೇಕು. ಇಲ್ಲಿ ಯಾರು ಬರುವುದಲ್ಲ, ಯಾರು ಶ್ರೀಮಂತರಲ್ಲ, ಏನೂ ಇಲ್ಲ. ಎಲ್ಲ ನಿಜ ರೂಪ. ಅವರೊಂದು ಕ್ಯಾಮ್ರಾ ಇದ್ದಿಲ್ಲ, ಫೋನ್ ಇದ್ದಿಲ್ಲ, ಟಿವಿ ಇದ್ದಿಲ್ಲ. ಈ ಎಲ್ಲರ ಮನೆಯಲ್ಲಿ ಟಿವಿ ಎಂತ ಬಡವರು ಯಾರು ಬಡೋದಿಲ್ಲ, ಎಲ್ಲರ ಮನೆಯಲ್ಲಿ ಟಿವಿ ಇದ್ದಾವೆ. ಅಂತ ಪರಿಸ್ಥಿತಿ ಎಲ್ಲ ದಿನನಿತ್ಯ ಎಲ್ಲರೂ ಕಾಣ್ತಾ ಇದ್ವಿ. ಶ್ರೀಮಂತರು ಸಾಯ್ತಾ ಇದ್ದಾರೆ, ಬಡವರು ಸಾಯ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದಲೂ ನಮಗೆ ದಿನನಿತ್ಯ ಕಾಣ್ತಾ ಇದ್ದಾರೆ ಕಣ್ಣಿಗೆ. ಅದಕ್ಕಾಗಿ ನಾವು ಬಡವರು, ನಮ್ಮ ತಂದೆ ತಾಯಿ ವಿದ್ಯಾಭ್ಯಾಸ ನಮಗೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಹಂಗೆ ಹಿಂಗೆ ಯಾವ ಭಾವನೆ ನಿಮ್ಮಲ್ಲಿ ಬರಬಾರದು. ಬಡವರು ಯಾರು ಭೂಮಿಯಲ್ಲಿ ಯಾರು ನಿಂತಿಲ್ಲ, ಯಾರು ಬಡವರು ಯಾರು ಶ್ರೀಮಂತರು ನಾವು ಅನ್ಕೋಬೇಕು. ನಾವು ಆ ಸ್ಟೇಜ್ ಹೋಗ್ಬೇಕಂದ್ರೆ ನಾವು ಆ ದಾರಿಯಲ್ಲಿ ಹೋಗ್ಬೇಕು. ಹೌದಾ? ನಾವು ಗಂಗಾವತಿ ಹೇಗೆ ಹೋಗ್ಬೇಕಂತ ಗೊತ್ತಿದ್ರೆ ಮಾತ್ರ ಗಂಗಾವತಿ ಹೋಗ್ಬಹುದು. ಈ ಗಂಗಾವತಿ ಹೋಗೋದೇ ನೀವು ಮನಸ್ಸು ಮಾಡಿಲ್ಲ, ಗಂಗಾವತಿ ಹೋಗೋದೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಯಾರು ಏನ್ ಮಾಡೋಕ್ಕಾಗುತ್ತೆ? ಅದಕ್ಕಾಗಿ ಈ ಸಮಯ ನಿಮಗೆ ನಿಜವಾಗ್ಲೂ ಅಮ್ಮ ನಮಗೆ ಭರೋಸೆ ನೀವೇ. ನಮ್ಮ ಮಕ್ಕಳು ಮನೆಯಿಂದ ಕಾಲು ಹೊರಗಡೆ ಇಟ್ಟಿಲ್ಲ. ಸೊ ಇವರು ನನ್ನ ಭರೋಸೆ ಮಾಡಿ ಅವ್ರ ಮಕ್ಕಳನ್ನ ಕಳಿಸಿದ್ರು. ಆ ಮಕ್ಕಳಿಗೆ ಇನ್ನೂ ನಾನು ಫೀಡ್ಬ್ಯಾಕ್ ತೊಗೊಂಡಿಲ್ಲ, ಮಾತಾಡಿಲ್ಲ. ಬಟ್ ಸರ್ ಥ್ರೂ ಮಾತಾಡಿದಾಗೆ ತುಂಬ ಚೆನ್ನಾಗಾಯಿತು ಮೇಡಮ್ ಅಂಥೇಳಿ ಹೇಳ್ತಾ ಇದ್ರು. ನನ್ನ ಉದ್ದೇಶ ಗಂಡು ಮಕ್ಕಳು ಮಾಡ್ಕೊತಾರೆ. ನನ್ನ ಇಂಟ್ರೆಸ್ಟ್, ನಾನು ಯಾವಾಗಲೂ ಭಾಳ ವೋಕಲ್.
ನನಗೆ ಹೆಣ್ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ಚೆನ್ನಾಗಿರಬೇಕು. ಯಾಕೆಂದರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಅದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಯಾಕೆ ಓದ್ಕೋಬೇಕು ಅಂದರೆ, ನೀವು ನಾಳೆ ಒಂದು ಇಡೀ ಕುಟುಂಬನ ಪೋಷಣೆ ಮಾಡ್ತೀರಿ. ನಿಮಗೆ ಗೊತ್ತಿರಬೇಕು ಯಾವ ಥರ ನಾನು ನಡ್ಕೋಬೇಕು, ನಾನು ಯಾವ ಥರ ನಡ್ಕೊಂಡ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಮ್ಮ ಆನೆಗುಂದಿ ಗ್ರಾಮದಲ್ಲಿರೋರೆಲ್ಲ ಹೊಲದ ಕೆಲಸ ಮಾಡೋರೆ ಜಾಸ್ತಿ ಜನ. ಸೊ ಅವರೆಲ್ಲ ನಿಮಗೆ ಇಲ್ಲಿ ಸ್ಕೂಲಿಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ ಅವ್ರವ್ರು ಹೊಲದಾಗ ಮಾಡ್ತಾರೆ. ಯಾಕೆ ಕಳಿಸ್ತಾರೆ ನಿಮಗೆ ಅಂದರೆ, ನಾಳೆ ನೀವು ಹೊಲದಾಗ ಹೋಗಿ ಕೆಲಸ ಮಾಡಬಾರ್ದು, ಹಂಗಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕು. ಫಾರ್ಮಿಂಗ್ ಮಾಡಬೇಕಂದ್ರೆ ಕೂಡ ಕಲ್ತ್ಕೊಂಡು ಹೊಸ ಟೆಕ್ನಿಕ್ಸ್ನ ತರಬೇಕು ಅಗ್ರಿಕಲ್ಚರಲ್ಲಿ. ಅದಕ್ಕೆ ನೀವೆಲ್ಲ ಓದ್ಕೋಬೇಕು. ನೀವು ಹೆಣ್ಮಕ್ಳು ಎಲ್ಲ ಚೆನ್ನಾಗಿದ್ರೆ ಪ್ರತಿದು ಎಲ್ಲನೇ, ನಾನು ಎಕ್ಸಾಂಪಲ್ಸ್ ಜಾಸ್ತಿ ಕೊಡೋದಿಲ್ಲ, ಬಟ್ ನೀವು ಚೆನ್ನಾಗಿದ್ದರೆ ಆ ಇಡೀ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ಸೊಸೈಟಿ ಸಮಾಜ ಚೆನ್ನಾಗಿರುತ್ತೆ. ಇವ್ರು ಇವತ್ತು ಬುಕ್ಸ್ ಕೊಡ್ತಾರೆ, ಆಪರ್ಚುನಿಟೀಸ್ ಮಾಡಿಕೊಡ್ತಾರೆ. ನಿಮಗೆ ಹೈಯೆಸ್ಟ್ ಸ್ಕೋರರಿಗೆ ಕ್ಯಾಶ್ ರಿವಾರ್ಡ್ಸ್ ಕೊಡ್ತೀರಿ. ಶಾಸಕರು ನಿಮಗೆ ಬೇರೆ ಬೇರೆ ಎಲ್ಲ ಮಾಡಿ ಕೊಡ್ತಾರೆ. ಬಟ್ ಮಾಡಬೇಕಾಗಿತ್ತು ನೀವೇ, ಅದನ್ನು ಉಪಯೋಗಿಸ್ಕೋಬೇಕು. ನೀವು ಬರೀ ಬುಕ್ಕ ಕೊಡೋದಲ್ಲ, ಆ ಬುಕ್ಕಿನಲ್ಲಿ ಬರಿಬೇಕು, ನೀವು ಓದ್ಕೋಬೇಕು. ನೀವು ಓದಿದರೆ ಚೆನ್ನಾಗಿರುತ್ತೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಅದು ದೃಷ್ಟಿಯಲ್ಲಿ ಇಟ್ಕೊಳ್ರಿ. ಇಲ್ಲಿ ಯಾರೋ ಇಲ್ಲಿ ಬಂದು ಯಾರು ಯಾವ ಕಾರಣಕ್ಕನ ಮಾಡಲಿ, ಬಟ್ ಮಾಡ್ತಾ ಇರೋದು ನಿಮಗೋಸ್ಕರ. ಅದನ್ನು ನೀವು ಚೆನ್ನಾಗಿ ತಿಳ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೋಸ್ಕರ ಮಾಡ್ತಾ ಇದ್ದಾರೆ, ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಆನೆಗುಂದಿ ಮತ್ತು ನಮ್ಮ ಬಸವಪಟ್ಟಣ ಮತ್ತು ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಕುಕ್ಕಟ್ಪಳ್ಳಿ ಅಂತೇಳಿ 3 PU ಕಾಲೇಜುಗಳಿಗೆ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಬಂದಾಗ ಯಾರು ಅಂತ ಕೂಡ ನನಗೆ ಗೊತ್ತಿದ್ದಿಲ್ಲ. ಆದರೆ ಈ ಭಾಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನೋಡಿ, ಅವರು ಎಲ್ಲೇ ಹೊಟ್ಟೆ ಬೆಳೆದಿದ್ದರೂ ಕೂಡ ಹಣ ದುಡಿತಾ ಇರೋದು ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಲ್ಲಿ. ಅಲ್ಲಿ ಸಾಕಷ್ಟು ಹಣ ದುಡಿದರೂ ಕೂಡ ಹೊಟ್ಟೆ ಬೆಳೆದಿರೋ ಗ್ರಾಮ, ಈ ಭಾಗದ ಸುತ್ತಮುತ್ತಲಿನ ಬಡ ಜನರಿಗೆ ಒಳ್ಳೇದಾಗಬೇಕು ಅನ್ನೋಂಥ ಒಂದು ಒಳ್ಳೆಯ ಸಂಕಲ್ಪದಲ್ಲಿ ಏನು ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ. ಹಾಗಾಗಿ ಇವತ್ತೇನು ನಾನು ಮಂಜುನಾಥ್ಗೆ ಇವತ್ತೇನು ಅವರು ಒಂದು ದಾನ ಆಗಿರ್ಬೋದು, ಸಹಾಯ ಆಗಿರ್ಬೋದು, ಯಾವುದೇ ಒಂದು ಪದನ ಉಪಯೋಗಿಸಿದ್ರು ಕೂಡ ಈ ಭಾಗದ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತೇಳಿ ತನುಮನ ಧನದಿಂದ ಇವತ್ತೇನು ಸೇವೆ ಮಾಡ್ತಾ ಇದ್ದಾನೆ. ಅಂಜನಾದ್ರಿ ಹನುಮಂತ ಇನ್ನೂ 100ರಷ್ಟು ಶ್ರೀಮಂತಿಕೆಯನ್ನು ಕೊಟ್ಟು ಈ ಭಾಗದ ಜನರ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಕೂಡ ನೆರವಾಗಲಿ ಅಂತೇಳಿ ಅಂಜನಾದ್ರಿ ಹನುಮಂತ ಮತ್ತು ಆ ತಾಯಿ ದುರ್ಗಾ ಪರಮೇಶ್ವರಿ, ವಿಜಯಲಕ್ಷ್ಮಿ ಆಶೀರ್ವಾದ ಮಾಡಬೇಕು ಅಂತೇಳಿ ಆ ದೇವರುಗಳಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಈ ಕಡೆ ನೋಡಿದ್ರೆ ನನ್ನ ಮಗ ಕಿರೀಟಿ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ಆ ಕಡೆ ನೋಡಿದ್ರೆ ನನ್ನ ಮಗಳು ಬ್ರಹ್ಮಣಿ ಕೂಡ ಕಾಣಿಸ್ತಾ ಇದ್ದಾನೆ. ಯಾಕಂದ್ರೆ ಎಲ್ರಿಗೂ ಕೂಡ ಬಹಳಷ್ಟು ಮಂದಿಗೆ ಜನಾರ್ದನ್ ರೆಡ್ಡಿ ಅವರಂತಂದ್ರೆ ಬರೀ ಹೆಲಿಕಾಪ್ಟರ್ಗಳು, ವಿಮಾನಗಳು, ದೊಡ್ಡ ದೊಡ್ಡ ಶ್ರೀಮಂತಿಕೆ, ಅವ್ರ ಮಕ್ಕಳು ಹೇಗಿರ್ತಾರೆ, ಎಲ್ಲೆಲ್ಲಿ ಓದಿರ್ತಾರೆ ಅಂತ ಅನ್ಕೋಬಹುದು. ಆದರೆ ನಮ್ಮಿಬ್ಬರೇ ಮಕ್ಕಳು ಕೂಡ ಬಳ್ಳಾರಿಯಲ್ಲೇ ನಾವು ಹುಟ್ಟಿ ಬೆಳೆಸಿರುವಂಥದ್ದು. ಅವರ PUCವರೆಗೂ ಕೂಡ ಅವರು ಬಳ್ಳಾರಿಯಲ್ಲೇ ಓದಿತ್ತು. ಡಿಗ್ರಿಗೆ ವಿದೇಶಗಳಿಗೆ ಲಂಡನ್ಗೆ ಹೋಗಿರ್ಬೋದು. ಅದು ಕೂಡ ಅನಿವಾರ್ಯ ಸ್ಥಿತಿಯಲ್ಲಿ ಕೆಲವೊಂದು ಸಲ ನನಗೇನು ಸಮಸ್ಯೆ ಬಂದಾಗ, ನಾನು ಜೈಲಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ಅವರ ರಕ್ಷಣೆಗೋಸ್ಕರ ವಿದೇಶಗಳಿಗೆ ಎಜುಕೇಷನ್ ಕಲಿಸಿದ್ದಷ್ಟೇ. ಅವರು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದು ನಿಮ್ಮ ರೀತಿಯಲ್ಲೇ ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ 4 ವರ್ಷ ನಾನು ಬಹಳಷ್ಟು ಕಷ್ಟದಲ್ಲಿದ್ದಾಗ, ಯಾಕೆಂದರೆ ಮಕ್ಕಳು ಹುಟ್ಟಿದ್ದು, ನನ್ನ ಮಗ ಏನು ಹುಟ್ಟಿದ್ದಾನೆ, ಅವನು ಹುಟ್ಟಿದಾಗಲೇ ಹೆಲಿಕಾಪ್ಟರ್ ಇತ್ತು. ಅಂದರೆ ಅವನು ಹುಟ್ಟಿದಾಗಲೇ ಅವನು ಹೆಲಿಕಾಪ್ಟರ್ಲ್ಲೇ ಹುಟ್ಟಿ ಬೆಳೆದಿರುವಂಥದ್ದಾದರೂ ಕೂಡ 4 ವರ್ಷ ನನಗಿರೋ ಆ ಕಷ್ಟಕಾಲದಲ್ಲಿ ಅವರ ತಾಯಿ ಅಂದರೆ ನಮ್ಮ ಶ್ರೀಮತಿ ಆ ಇಬ್ಬರು ಮಕ್ಕಳನ್ನು ಕೂಡ ನಿರಂತರವಾಗಿ ಅವರಿಗೆ ಬೈ ರೋಡ್ ಹೇಗಿರುತ್ತೆ ಅಂತ ಓಡಾಡಿಸಿದ್ದಾರೆ, ಆಟೋಗಳಲ್ಲಿ ಓಡಾಡಿಸಿದ್ದಾರೆ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿಸಿದ್ದಾರೆ, ರೈಲಲ್ಲಿ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಓಡಾಡಿಸಿದ್ದಾರೆ. ಅಂದರೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಾಗಬೇಕು ಅಂತೇಳಿ ಆ 4 ವರ್ಷ ಕೂಡ ನಮ್ಮ ಇಡೀ ಬಳ್ಳಾರಿಯಲ್ಲಿರುವಂಥ ಬಡತನ ಬದುಕಿದ್ರೆ ಸಾಕು ನಾನು ಅನ್ನೋದಕ್ಕಿಂತ ಕೂಡ
ದೊಡ್ಡ ಕನಸುಗಳನ್ನ ಇಟ್ಕೊಂಡು ಒಳ್ಳೆ ನಾವು ನಿಮ್ಮ ಮನಸ್ಸಲ್ಲಿ ನಾನು ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟರ್ ಆಗಲೇಬೇಕು, ಅದಕ್ಕೆ ಏನು ಶ್ರಮ ಪಡಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ಆ ರೀತಿ ಸಂಕಲ್ಪ ನಿಮ್ಮಲ್ಲಿ ಬಲೀಯವಾಗಿ ಬಂತು ಅಂತಂದ್ರೆ ಯಾರು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಖಂಡಿತವಾಗ್ಲೂ ಕೂಡ ಒಳ್ಳೆ ಒಂದು ವಿದ್ಯಾವಂತರಾಗಿ ಈ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನೀವು ಬೆಳಿಬೇಕು ಅಂತೇಳಿ ಆ ತಾಯಿ ಶಾರದೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ನಮ್ಮ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.